ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಲಕ್ಷವನ್ನು ನೀಡ್ತೇನೆ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ. ಆ ಹಣವನ್ನು ಸಹ ನಾವು ಸದುಪಯೋಗ ಪಡ್ಕೊಳ್ತಿದ್ವಿ. ಆದರೂ ಸಹ ಸಾಲದಾದಾಗ ನಮ್ಮ ಪಂಚಾಯಿತಿ ನಿಧಿಯಿಂದ ಸುಮಾರು 2 ಲಕ್ಷ, ಟೋಟಲಾಗಿ 12 ಲಕ್ಷ ಜನರ ಸೇವೆಗೆ ಉತ್ತಮವಾದಂಥ ಸ್ಪಂದನೆ ನೀಡುವಂಥ ಸೇವಾ ಕೇಂದ್ರ ಆಗಲಿ ಅಂತ ಕೂಡ ಇವತ್ತು ಹಾರೈಸ್ತೇನೆ. ಪಂಚಾಯತಿ ಸದಸ್ಯರ ಮೇಲೆ ಭಾಳಷ್ಟು ಒತ್ತಡ ಇರ್ತದೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವ್ರಿಗೆ ಜನರ ಸಮಸ್ಯೆಗಳು, ಕುಡಿಯೋ ನೀರು, ಚರಂಡಿ ವ್ಯವಸ್ಥೆ, ದಾರಿದೀಪಗಳು ಎಲ್ಲ ಕೂಡ ಒತ್ತಡ ಇರುತ್ತೆ. ಕೆಲವು ಭಾಗದಲ್ಲಿ ನಾನು ಹೋದಾಗ ಪಂಚಾಯತಿ ಚುನಾವಣೆ ನಿಲ್ಲಕ್ಕೆ ತಯಾರಿಲ್ಲ ಜನ. ಮಾಯಮುಡಿ ಗ್ರಾಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರದ ಗೌರವ. ಗಾಂಧಿ ಗ್ರಾಮದ ಅನುದಾನ, ಶಾಸಕ ಎಸ್ ಪೊನ್ನಣ್ಣನವರ ಅನುದಾನದಿಂದ ನೂತನ ಸಭಾಂಗಣ ನಿರ್ಮಿಸಿದ ಆಡಳಿತ ಮಂಡಳಿ. $12 ಲಕ್ಷ ವೆಚ್ಚದ ನೂತನ ಸುಸಜ್ಜಿತ ಸಭಾಂಗಣವನ್ನು ಲೋಕಾರ್ಪಣೆ ಮಾಡಿದ ಶಾಸಕ ಎಸ್ ಪೊನ್ನಣ್ಣ. ಮಾಯಮುಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟಾಟು ಮಣ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಾಟು ಮಣ್ಣಪ್ಪ, ಗ್ರಾಮಸ್ಥರ ಸಹಕಾರದಿಂದ ಗಾಂಧಿ ಗ್ರಾಮ ಪುರಸ್ಕಾರ ಲಭ್ಯವಾಗಿದೆ ಎಂದರು. ನಿಮ್ಮೆಲ್ಲರ ಸಹಕಾರ ಮತ್ತು ನಮ್ಮ ಶಾಸಕರಾದಂಥ ಎಸ್ ಪೊನ್ನಣ್ಣನವರು ಮಾಯಮುಡಿ ಗ್ರಾಮ ಪಂಚಾಯಿತಿಗೆ ಕೊಟ್ಟ ಅನುದಾನದಿಂದ ಹಿಡಿದು ಪ್ರತಿಯೊಂದು ಕೆಲಸ ಕಾರ್ಯಗಳಿಂದ ನಮ್ಮ ಪಂಚಾಯಿತಿಯಲ್ಲಿ ಆದಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ನಮ್ಮ ಪಂಚಾಯಿತಿಯ ಕಾರ್ಯನಿರ್ವಹಣೆಯನ್ನು ನೋಡಿ ಕರ್ನಾಟಕ ಸರ್ಕಾರ ನಮಗೆ ಗಾಂಧಿ ಗ್ರಾಮ ಪುರಸ್ಕಾರ ಸಿಕ್ಕಿತ್ತು. ಇದರ ಹೊಂದಿಗೆ ಈ ಹಣವನ್ನು ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಏನಾದರೂ ಒಂದು ಮಾಡಬೇಕಂದ್ರೆ ಇದೊಂದು ಸಭಾಂಗಣದ ಕೊರತೆ ಇತ್ತು. ಈ ಸಭಾಂಗಣ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಸಂಜೀವಿನಿ ಒಕ್ಕೂಟ ಇರ್ಬೋದು, ಅಥವಾ ಬೇರೆ ಬೇರೆ ಸ್ತ್ರೀಶಕ್ತಿ ಇರ್ಬೋದು, ಅಥವಾ ಬೇರೆ ಬೇರೆ ಇಲಾಖೆಯ ಕಾರ್ಯಕ್ರಮಗಳಿಗೆ ಒಂದು ಸಭಾಂಗಣದ ವ್ಯವಸ್ಥೆ ನಮಗೆ ಬಹಳ ಮುಖ್ಯವಾಗಿತ್ತು. ಈ ನಿಟ್ಟಿನಲ್ಲಿ ನಾವು ಮಾನ್ಯ ಶಾಸಕರಾದಂಥ, ಯಾಕೆಂದರೆ 5 ಲಕ್ಷ ವೆಚ್ಚದಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಸೊ ಅನುದಾನವನ್ನು ನಾವು ಶಾಸಕರ ಬಳಿ ಕೇಳಿಕೊಂಡಾಗ ಅವರು ಸಹ ಇದಕ್ಕೆ ಅನುದಾನವನ್ನು ಕೊಡ್ತೀನಿ ಅಂತ ಹೇಳಿ ಭರವಸೆ ನೀಡಿ, ಅವರ ಭರವಸೆಯ ಮೇರೆಗೆ ಇದು ನಮ್ಮ ಶಾಸಕರ ಒಂದು ಧೈರ್ಯದಿಂದ ಇದೊಂದು ಸುಸಜ್ಜಿತವಾದಂಥ ಸಭಾಂಗಣವನ್ನು 12 ಲಕ್ಷದ ವೆಚ್ಚದಲ್ಲಿ ನಿರ್ಮಾಣವನ್ನು ಮಾಡಿದ್ದೇವೆ. ಈಗ ಹಾಗಾಗಿ ಇದನ್ನು ನಾವು ಇವತ್ತು ಸಾರ್ವಜನಿಕ ಉಪಯೋಗಕ್ಕಾಗಿ, ಸರ್ಕಾರದ ಉಪಯೋಗ ಕೆಲಸಗಳಿಗಾಗಿ ಈ ಸಭಾಂಗಣವನ್ನು ಇವತ್ತು ನಮ್ಮ ಮಾನ್ಯ ಶಾಸಕರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಊರಿನವರೆಲ್ಲರ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಅವರು ಇನ್ನೂ ಇಂಥ ಉತ್ತಮ ಅಭಿವೃದ್ಧಿ, ಏಕೆಂದರೆ ಇವತ್ತು ನೂತನ ಸಭಾಂಗಣ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಸ್ ಪೊನ್ನಣ್ಣ, ಕ್ಷೇತ್ರದಲ್ಲಿ ಮಾಯಮುಡಿ ಗ್ರಾಮ ಪಂಚಾಯಿತಿ ಮಾದರಿ ಎಂದರು. ಲಕ್ಷ ಆಯಿತು, ಪೊನ್ನಣ್ಣ ಅವರ ಧೈರ್ಯದಲ್ಲಿ ಕಟ್ಟಿದ್ದೀನಿ ಅಂತ ಹೇಳಿದರು.
ಧೈರ್ಯದಲ್ಲಿ ಕಟ್ಟಡ ನಿರ್ಮಾಣ ಆಗಿರೋದನ್ನು ಸ್ವಾಗತಿಸ್ತೀನಿ. ಹಣ ಕೇಳಬೇಡಿ. ಅಂದರೆ ಧೈರ್ಯದಲ್ಲಿ ಕಟ್ಸಿದ್ದೀನಿ ಅಂತ ಹೇಳಿದ್ರೆ ಜೊತೆಗಿರ್ತೀವಿ, ಮುಂದಕ್ಕೆ ಹಣ ನಾನೇ ಸಂಗ್ರಹ ಮಾಡ್ತೀನಿ ಅಂತ ಹೇಳುವಂಥದ್ದು ಅವರ ಮಾತಿನ ಅರ್ಥ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಶಾಸಕರ ನಿಧಿಯಿಂದ ನನ್ನ ಕೈಯಲ್ಲಾಗುವಂಥ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಖಂಡಿತವಾಗಿ ಮಾಡ್ತೀನಿ. ಸುಂದರವಾದಂಥ ಸಭಾಂಗಣ ತಾವು ನಿರ್ಮಾಣ ಮಾಡಿದ್ದೀರಿ, ತಮಗೆಲ್ಲರೂ ಕೂಡ ಅಭಿನಂದನೆಗಳು. ಗ್ರಾಮ ಪಂಚಾಯಿತಿಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡುವಂಥ ಶಕ್ತಿ ಇದೆ. 92ನೇ ಇಸ್ವಿನಲ್ಲಿ PV ನರಸಿಂಹರಾವ್ ಅವರ ಸರ್ಕಾರ ಇದ್ದ ಸಂದರ್ಭ 73ನೇ ತಿದ್ದುಪಡಿಯನ್ನು ಸಂವಿಧಾನಕ್ಕೆ ತಂದು ಪಂಚಾಯಿತಿಗಳನ್ನು ಸಂವಿಧಾನಿಕವಾಗಿ ಗುರುತಿಸುವಂಥ ಕೆಲಸ, ಚಾಪ್ಟರ್ 9 ಪಾರ್ಟ್ 9 ಭಾಗ 9 ಸೇರಿಸಿ 74ನೇ ತಿದ್ದುಪಡಿಯಲ್ಲಿ ಮುನ್ಸಿಪಾಲ್ಟಿಗಳನ್ನು ಸೇರಿಸುವಂಥ ಕೆಲಸವನ್ನು ಮಾಡಿದರು. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಗ್ರಾಮ ಸ್ವರಾಜ್ ಏನು ಮಹಾತ್ಮ ಗಾಂಧಿಯವರ ಕನಸಿತ್ತು, ಅದು ನಿರ್ಮಾಣ ಆಗಬೇಕು ಅಂತ ಹೇಳಿ. ನಮ್ಮ ದೇಶ ಗ್ರಾಮಗಳ ದೇಶ, ಗ್ರಾಮಗಳ ಅಭಿವೃದ್ಧಿ ಆಗಬೇಕು. ಗ್ರಾಮಗಳ ಅಭಿವೃದ್ಧಿ ಆಗಬೇಕಾದ್ರೆ ಗ್ರಾಮ ಮಟ್ಟದಲ್ಲಿ ಆಡಳಿತದ ಅಧಿಕಾರವನ್ನು ಕೊಡಬೇಕು. ಅದರಿಂದ ಪಂಚಾಯತ್ ವ್ಯವಸ್ಥೆ ಇವತ್ತು ದೇಶದಲ್ಲಿ ಎಲ್ಲ ಮೂಲೆ ಮೂಲೆಯಲ್ಲೂ ಕೂಡ ಸದೃಢವಾಗಿ ಸ್ಥಾಪನೆಯಾಗಿ ಜನರ ಸೇವೆಯ ಕೆಲಸವನ್ನು ಮಾಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಗ್ರಾಮ ಪಂಚಾಯತಿ ಅವಧಿ ಪೂರ್ಣಗೊಳ್ತಾ ಇದೆ, ಮತ್ತು ಚುನಾವಣೆ ಆಗಲೇಬೇಕು. ಆದಷ್ಟು ಬೇಗ ಚುನಾವಣೆ ಆಗಬೇಕು ಅಂತ ನಾನು ಕೂಡ ಆಗ್ರಹಿಸ್ತೀನಿ ರಾಜ್ಯ ಚುನಾವಣೆ ಆಯೋಗನ. ಯಾಕೆಂದರೆ ಸ್ಥಳೀಯವಾಗಿ ಚುನಾಯಿತ ಪ್ರತಿನಿಧಿಗಳು ಅತಿ ಅವಶ್ಯಕ. ನೇರವಾಗಿ ಜನರಿಗೆ ಕೈಗೆ ಸಿಕ್ಬಿಟ್ಟು ಅವರ ಕೆಲಸಗಳನ್ನು, ದಿನನಿತ್ಯದ ಸಮಸ್ಯೆಗಳನ್ನು, ದೇಶದಲ್ಲಿ ಅವರ ಬದುಕನ್ನು ನಡೆಸಬೇಕು ಅಂತ ಹೇಳುವಂಥದ್ದನ್ನು ಗುರುತಿಸಿ ನಾವು ಕೆಲಸವನ್ನು ಮಾಡಬೇಕು. ಆಗ ಖಂಡಿತವಾಗಿ ಇನ್ನಷ್ಟು ಪ್ರಗತಿ ನಮ್ಮ ದೇಶ ಕಾಣ್ತದೆ ಅಂತ ಹೇಳುವಂಥ ಮಾತನ್ನು ಕೂಡ ಇವತ್ತು ಹೇಳಿ, ಮತ್ತೊಮ್ಮೆ ಈ ಸುಂದರವಾದಂಥ ಸಭಾಂಗಣ ತಾವು ನಿರ್ಮಾಣ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಮಾಯಮುಡಿಯ ಗ್ರಾಮ ಪಂಚಾಯಿತಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದೆ. ಬಹುಶಃ ನಾನು ಕಂಡಂಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಮಡಿಕೇರಿ ಇರ್ಬೋದು, ಇದರಲ್ಲಿ ಮಾದರಿ ಕೆಲವು ಪಂಚಾಯಿತಿಗಳಲ್ಲಿ ಮಾಯಮುಡಿ ಗ್ರಾಮ ಪಂಚಾಯಿತಿ ಕೂಡ ಒಂದು ಅಂತ ನನಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇದೇ ರೀತಿಯಾದಂಥ ಕೆಲಸಗಳನ್ನು, ಒಳ್ಳೆಯ ಕೆಲಸಗಳನ್ನು ಮುಂದಿನ ದಿನಗಳಲ್ಲೂ ಕೂಡ ಮಾಡೋದಕ್ಕೆ ತಮಗೆಲ್ಲರಿಗೂ ಕೂಡ ದೇವರು ಶಕ್ತಿ ಕೊಡಲಿ ಅಂಥೇಳಿ ಇಲ್ಲಿ ಸೇರಿರುವಂಥ ಎಲ್ಲ ಮಹಾಜನರಿಗೆ ಒಳ್ಳೆಯದನ್ನು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಚೆಪ್ಪುಡಿರ ಅರುಣ್ ಮಾಚಯ್ಯ ಅವರು ಮಾತನಾಡಿ, ಹಲವು ದಶಕಗಳ ಬೇಡಿಕೆ ಈಡೇರಿದೆ ಎಂದರು. ಹೀಗೆ ಕಾರಣೀಭೂತರಾದವರು ಈ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು. ಅದು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿಯ ಮಾಯಮುಡಿಯ ಗ್ರಾಮಸ್ಥರು ಯಾವೊಂದು ಅಭಿವೃದ್ಧಿ ಕಾರ್ಯಗಳಿಗೆ ಗ್ರಾಮ ಪಂಚಾಯತಿಯೊಟ್ಟಿಗೆ ಸ್ಪಂದಿಸಿದ್ದೀರ. ಜೊತೆಗೆ ಗ್ರಾಮ ಸಭೆಯಲ್ಲಿ ಯಾರು ನಮ್ಮ ಪಂಚಾಯತಿ ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷರಿನ ಜೊತೆಗೆ ಈ ಸದಸ್ಯರನ್ನ ಟೀಕೆ ಮಾಡಿದ್ದೀರ, ಆ ಟೀಕೆ ಹೊಡೆದವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಆ ಹೆಚ್ಚಿನ ಒಂದು ಟೀಕೆನ ಯಾವತ್ತು ಎಲ್ಲಿ ಮಾಡ್ತಾರೆ ಅದೊಂದು ಆರೋಗ್ಯಕರ ಲಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾನು ಹಿಂದೆ ಇಲ್ಲಿ ಮಂಡಳ ಪ್ರಧಾನರಾಗಿರುವಾಗ ನಾನು ವಿಶೇಷವಾಗಿ ನನ್ನ ಟೀಕೆ ಮಾಡೋರಿಗೆ, ವಿಶೇಷವಾಗಿ ಚೆಪ್ಪುಡ್ರ ಹರೀಶ್ವರದವರಿಗೆ, ದಿವಂಗತ ಹರೀಶ್ವರದವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಖಂಡಿತವಾಗಿ ನೀವು ಗ್ರಾಮ ಸಭೆಗೆ ಬರಬೇಕು, ಟೀಕೆ ಮಾಡಲಿಕ್ಕೆ ಬರಬೇಕು ಅಂತೇಳಿ ಹೇಳಿದ್ರೆ, ಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ವಿರೋಧ ಪಕ್ಷದವರು ಎಲ್ಲಿ ಸಮಗ್ರವಾಗಿ ಕೆಲಸ ಮಾಡ್ತಾರೆ ಅಲ್ಲಿ ಆಡಳಿತ ಪಕ್ಷದವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ, ಈ ಸಿಂಗಾಪುರದಲ್ಲಿ ಲೀಕೋನ್ಲಿ ಅಂತ ಹೇಳೋ ಒಂದು ಪ್ರಧಾನಮಂತ್ರಿ ಇದ್ದರು. ಅವರು 28 ವರ್ಷ ಪ್ರಧಾನಮಂತ್ರಿ ಆದರು. ಮೊದಲಿಗೆ ಅಲ್ಲಿ ವಿರೋಧ ಪಕ್ಷದವರು ಯಾರು ಆಯ್ಕೆನೇ ಆಗಲಿಲ್ಲ, ಎಲ್ಲ ಆಡಳಿತ ಪಕ್ಷದವರೇ.
ಆಗ ಏನು ಮಾಡಿದ್ರು ಅಂತ ಹೇಳಿದ್ರೆ, ಆಡಳಿತ ಪಕ್ಷದಲ್ಲಿ ಅವರು 3 ಜನರನ್ನ ವಿರೋಧ ಪಕ್ಷದ ನಾಯಕರಾಗಿ ಅವರೇ ಆಯ್ಕೆ ಮಾಡಿದ್ರು. ಆಡಳಿತ ಪಕ್ಷದವರು ಆಯ್ಕೆ ಮಾಡಿ ಆ 3 ಜನರ ಕೆಲಸ ಏನು ಅಂತ ಹೇಳಿದ್ರೆ, ಈ ಆಡಳಿತ ಪಕ್ಷನ ಟೀಕೆ ಮಾಡೋದು. ಹಾಗೆ ಟೀಕೆ ಮಾಡಿ ಒಂದು ಆರೋಗ್ಯಕರವಾದ ಬೆಳವಣಿಗೆಯನ್ನು ಅಲ್ಲಿ ಮಾಡಿದ ಈ ಸರ್ಕಾರದ ಈ ಒಂದು ಪಂಚಾಯಿತಿಯ ಒಂದು ಅಭಿವೃದ್ಧಿಗೆ ನೀವೆಲ್ಲರೂ ಕಾರಣಭೂತರಾಗಿದ್ದೀರಾ. ಅದಕ್ಕೆ ಈ ಒಂದು ಪುರಸ್ಕಾರ ನಿಮಗೆಲ್ಲರಿಗೂ ಸಲ್ತದೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ. ಸಭೆಯಲ್ಲಿ ಪಂಚಾಯಿತಿ ಉಪಾಧ್ಯಕ್ಷರು, ತಾಲೂಕು ಪಂಚಾಯಿತಿ ಇಒ, ಪ್ಯಾಕ್ಸ್ ಅಧ್ಯಕ್ಷ ಬೋಪಣ್ಣ, ಪಂಚಾಯಿತಿ ಸದಸ್ಯರು, ಪಿಡಿಒ ಸೇರಿದಂತೆ ನಾಗರಿಕರು ಪಾಲ್ಗೊಂಡಿದ್ದರು. ಶಾಸಕ ಎಎಸ್ ಪೊನ್ನಣ್ಣ ಹಾಗೂ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಅರುಣ್ ಮಾಚಯ್ಯ ಅವರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.